ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಹಲವು ಎಫೆಕ್ಟ್ಗಳು ಉಂಟಾಗಿರ್ತಕ್ಕಂಥದ್ದು. ನಾನು ಹಿಂಭಾಗದಲ್ಲಿ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ, ನಾವೀಗ ಬೆಂಗಳೂರಿನ ವಯಾಲಿಕಾವಲ್ನಲ್ಲಿರ್ತಕ್ಕಂಥ 5th ಮೈನ 13ನೇ ಕ್ರಾಸಲ್ಲಿದ್ದೇವೆ. ನೀವು ಈಗಾಗಲೇ ಗಮನಿಸ್ತಾ ಇದ್ದಾರೆ, ಬೃಹದಾಕಾರವಾಗಿರ್ತಕ್ಕಂಥ ಮರ ರಸ್ತೆಗೆ ಉರುಳಿರ್ತಕ್ಕಂಥ. ಇದರ ಪರಿಣಾಮವಾಗಿ 2 ಟೂ ವೀಲರ್ಗಳು ಕೂಡ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ನೀವು ಗಮನಿಸ್ಬೋದಾಗಿದೆ. ಮನೆಯ ಮುಂಭಾಗ ಸಂಪೂರ್ಣವಾಗಿ ಯಾವ ರೀತಿಯಾಗಿ ಜಖಮ್ ಆಗಿದೆ ಅಂಥೇಳಿ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಹಿಂದೆ ಇಲ್ಲಿರ್ತಕ್ಕಂಥ ಮನೆಯ ಮಾಲೀಕರು ಕೂಡ ಹಲವು ಬಾರಿ GBAಗೆ ಕಂಪ್ಲೇಂಟನ್ನು ಮಾಡಿದರೂ ಕೂಡ ಯಾವುದೇ ರೀತಿ ಆ್ಯಕ್ಷನನ್ನು ತೆಗೆದುಕೊಂಡಿಲ್ಲ. ಈಗ ನೀವು ಗಮನಿಸ್ಬೋದಾಗಿದೆ, ಬೃಹದಾಕಾರವಾಗಿರ್ತಕ್ಕಂಥ ಮರ ಉರುಳು ಬಿದ್ದಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಯಾವ ರೀತಿಯಾಗಿ ಮರ ರಸ್ತೆಗೆ ಉರುಳು ಬಿದ್ದಿದೆ. ಇದರ ಪರಿಣಾಮವಾಗಿ ಮನೆಯ ಮುಂಭಾಗ ಏನಿದೆ, ಮನೆಯ ಮುಂಭಾಗ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ರಂಬೆ ಕೊಂಬೆಗಳೆಲ್ಲವೂ ಕೂಡ ಮನೆಯ ಮುಂಭಾಗಕ್ಕೆ ಬಿದ್ದಿದ್ರೆ ರಸ್ತೆಗೆ ಸಂಪೂರ್ಣವಾಗಿ ಉರುಳಿ ಬಿದ್ದಿರ್ತಕ್ಕಂಥ ಪರಿಣಾಮವಾಗಿ ಇದರ ಒಂದು ಕೆಳಭಾಗದಲ್ಲಿ ನಿಲ್ಲಿಸಿದಂತಹ ಟೂ ವೀಲರ್ ಕೂಡ ಜಖಮ್ ಆಗಿರ್ತಕ್ಕಂಥದ್ದು. ನನ್ನ ಎಡಭಾಗದಲ್ಲೂ ಕೂಡ ನೀವು ಗಮನಿಸ್ಬೋದಾಗಿದೆ, ರಾಯಲ್ ಎನ್ಫೀಲ್ಡ್ ಬೈಕ್ ಕೂಡ ಇತ್ತು. ಆ ಬೈಕ್ ಮೇಲೂ ಕೂಡ ಬೃಹದಾಕಾರವಾಗಿರ್ತಕ್ಕಂಥ ಕೊಂಬೆ ಉರುಳಿ ಬಿದ್ದಿರ್ತಕ್ಕಂಥ. ಇದರ ಪರಿಣಾಮವಾಗಿ ಹ್ಯಾಂಡಲ್ ಮುರಿದಿರ್ತಕ್ಕಂಥದ್ದು ಕೂಡ ಗಮನಿಸ್ಬೋದಾಗಿದೆ. ಇಲ್ಲಿರ್ತಕ್ಕಂಥ ಸ್ಥಳೀಯರನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ. ಯಾವ ರೀತಿಯಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ರು, ಯಾಕೆ GBA ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿಸಿದ್ರು ಅನ್ನೋ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಹೋಗ್ತೇನೆ. ಸರ್, ಎಷ್ಟು ದಿನಗಳ ಹಿಂದೆ ಈ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅಂತೇಳಿ ನೀವು ಕಂಪ್ಲೇಂಟನ್ನು ಕೊಟ್ಟಿದ್ರಿ? ಇದು ಇಲ್ಲಿ ಈ ರೋಡ್ನಲ್ಲಿ ನಾವು ಬಹಳ ದಿವಸದಿಂದ ಕಂಪ್ಲೇಂಟ್ ಕೊಡ್ತಾನೆ ಇದ್ದೀವಿ. ಇತ್ತೀಚೆಗೆ ಒಂದು 2 ವಾರ ಮುಂಚೆನೇ ಇಲ್ಲಿ ದೊಡ್ಡ ಮರ ಇಲ್ಲೇ ಬಿತ್ತು, ಅಂದರೆ ನೀವು ನೋಡಿರ್ಬೋದು. ಅದಾಗಿದ ತಕ್ಷಣ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಮರ ಬಹಳ ಬೆಂಡ್ ಆಗಿದೆ ಅಂತ. ಮತ್ತು ಈ ಒಂದೇ ಸೈಡ್ ಬೆಂಡ್ ಆಗಿರೋದ್ರಿಂದ ಇಲ್ಲಿ ಯಾರು ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಬೆಂಡ್ ಆಗಿದೆ ಅಂತ ಹೇಳಿದ್ರು ಕೂಡ, ಅಪಾಯಕಾರಿಯಾಗಿದೆ ಅಂತ ಹೇಳಿದ್ರು ಬಂದು ಆ್ಯಕ್ಷನ್ ತೊಗೊಳ್ಳಿಲ್ವಾ ಅಂತ? ಇಲ್ಲ, ನಾವು ಸಹಾಯ ಆ್ಯಪ್ನಲ್ಲಿ ನಾವು ಕಂಪ್ಲೇಂಟ್ ರೇಸ್ ಮಾಡ್ತೀವಿ, ಬಟ್ ಅದರಿಂದ ಏನು ಪರಿಣಾಮ ಆಗೋದಿಲ್ಲ. ಬೆಂಗಳೂರಲ್ಲಿ ಇಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಆದರೆ ಹೇಗೆ ಅಂತ ಸರ್? ಏನು ಮಾಡೋದು ಹೇಳಿ, ನಾವೆಲ್ಲ ಬೆಂಗಳೂರಲ್ಲಿ ನಾವು ಈ ಏರಿಯಾನಲ್ಲಿ 60 ವರ್ಷದಿಂದ ಇದ್ದೀವಿ. ಇಲ್ಲಿ ನಾವು ಈ ಏರಿಯಾ ಬಿಟ್ಟು ನಾವೆಲ್ಲ ಹೋಗೋಕ್ಕಾಗೋದಿಲ್ಲ. ಬೆಂಗಳೂರು ಬಿಟ್ಟು ಅಂತ ನಾವು ಹಳೆ ಬೆಂಗಳೂರಿನವ್ರು. ನಾವು ನಮ್ಮ ಹೇಳಿಕೆಯನ್ನೇ ಯಾರು ಕೇಳೋದಿಲ್ಲ, ಅದನ್ನು ಅಲಕ್ಷ್ಯ ಮಾಡ್ತಾರೆ ಅಂತಂದರೆ ನಮ್ಮ ಸರ್ಕಾರ ಏನು ಮಾಡೋ ಪ್ರಯೋಜನ ಇಲ್ಲ. ಏನೇನು ಡ್ಯಾಮೇಜ್ ಆಗಿದೆ ಸರ್? ಈಗ ನಮ್ಮದು ಈ ಮನೆ ಫುಲ್ಲು, ಈ ಏರಿಯಾ ಫುಲ್ ಹೋಗಿದೆ. 2 ಬಾಗಿಲು ಒಡೆದೋಗಿದೆ, ಗೇಟ್ ಒಡೆದೋಗಿದೆ. ನಂದು 2 ಕಾರ್ ಆ ಕಡೆ ಇದೆ, ಅದು ಕಾರ್ ಫುಲ್ಲು ಕ್ರಶ್ ಆಗಿದೆ. ಅಂದರೆ ಇವಾಗ ನನಗೆ ಏನಾಗಿದೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಮರ ಅಡಿನಲ್ಲಿದೆ ಕಾರು. ಅಲ್ಲಿ ಇನ್ನೊಂದು ಮೋಟರ್ ಸೈಕಲ್ ಉಂಟು. ಯಾಕೆ ನೀವು ಇನ್ನೊಂದು ವಿಷಯ ಕೇಳಬೇಕು, ಯಾಕೆ ಎಲ್ಲ ಗಾಡಿಗಳು ರೋಡಲ್ಲಿ ನಿಲ್ಲಿಸ್ತೀರಾ, ಒಳಗೆ ನಿಲ್ಲಿಸಲ್ಲ ಅಂತ? ಯಾಕೆ ರೋಡಲ್ಲಿ ನಿಲ್ಲಿಸ್ತೀವಿ ಅಂದರೆ, ನಾವು ನಮ್ಮ ಗಾಡಿ ರೋಡಲ್ಲಿ ನಿಲ್ಲಿಸಲಿಲ್ಲ ಅಂತಂದರೆ ಯಾರೋ ಬಂದು ಪರ್ಮನೆಂಟಾಗಿ ಪಾರ್ಕ್ ಮಾಡಿ ಹೋಗ್ತಾರೆ. ಅವ್ರು ಇಷ್ಟಕ್ಕೆ ಬಂದು ಅವ್ರು ತೊಳಿತಾರೆ, ಅವ್ರು ಹೋಗ್ತಾರೆ. ಆ ಕಾರಣಕ್ಕೆ ನಾವು ನಮ್ಮ ಗಾಡಿಗಳನ್ನು ನಾವು ಒಳಗಡೆ ಶೆಡ್ ಇದ್ರೂ ನಾವು ರೋಡಲ್ಲಿ ನಿಲ್ಲಿಸ್ಬೇಕಾಗತ್ತೆ. ಅಲ್ಲ ಸರ್, ಈಗ ಇಷ್ಟೊಂದು ವೆಹಿಕಲ್ ಎಲ್ಲ ಡ್ಯಾಮೇಜ್ ಆಗಿದೆ, ಅಂದಾಜು ಎಷ್ಟು ಲಾಸ್ ಆಗಿದೆ ಅಂತ ಅನ್ಸುತ್ತೆ ಸರ್? ನೋಡಿ, ಕಾರ್ ಅಂತೂ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ, ಅದೊಂದು 2 ಲಕ್ಷ ಮೇಲೆ ಹೋಗುತ್ತೆ. ಆಮೇಲೆ ಇದು ಫುಲ್ಲು ಕಂಪ್ಲೀಟ್ ಲಿಂಟಲೆಲ್ಲ ಚೇಂಜ್ ಮಾಡಿ ಒಡೆದು ತೆಗಿಬೇಕು. ಗ್ರಿಲ್ ಫುಲ್ ಹೋಗಿದೆ, 2 ಬಾಗಿಲು ಹಾಕಬೇಕು, ಗೇಟ್ ಎಲ್ಲ ಕಂಪ್ಲೀಟಾಗಿ ರಿಪೇರ್ ಮಾಡಬೇಕು. ಪ್ಲಸ್ ನಮ್ಮ ಮನೆಯಲ್ಲಿ ಏಜ್ಡ್ ಪರ್ಸನ್ಸ್ ಇದ್ದಾರೆ, 82 ಇಯರ್ಸ್ ಓಲ್ಡ್ ನಮ್ಮ ಮದರು. ಅವ್ರು ನಿಂತು ಕಟ್ಸಿದ ಮನೆ. ಅವರಿಗೆ ಮನಸ್ಸಿಗೆ ಎಷ್ಟು ಆತಂಕ ಆಗುತ್ತೆ ಅನ್ನೋದು ಅಟ್ಯಾಚ್ಮೆಂಟ್ ಇರುತ್ತೆ ಮನೆ. ಸೊ ಅದೆಲ್ಲ ಪ್ರಾಬ್ಲಮ್. ಏನು ಮಾಡೋದು, ನಾವು ಕಂಪ್ಲೇಂಟ್ ಎಷ್ಟು ಕೊಟ್ಟರು ಅದಕ್ಕೆ BBMP ಈ ಥರ ಗುಲ್ಮೋಹರ್ ಮರಗಳು ಅದನ್ನೆಲ್ಲ ಅವ್ರು ನೋಡಿ ಏನು ಹೇಳ್ತಾರೆ, ಆದಮೇಲೆ ಆ್ಯಕ್ಷನ್ ತೊಗೊಂಡು ಪ್ರಯೋಜನ ಇಲ್ಲ. ಇಟ್ ಶುಡ್ ನಾಟ್ ಬಿ ಟೂ ಲಿಟಲ್ ಟೂ ಲೇಟ್. ಇದು ದುರ್ಘಟನೆ ಆದಮೇಲೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳಿದರೆ ಅದರಿಂದ ನಮಗೇನು ಪ್ರಯೋಜನ ಆಗೋದಿಲ್ಲ. ದುರ್ಘಟನೆ ಆಗೋಕ್ಕೆ ಮುಂಚೆ ನಾವು ಅದನ್ನು ಪ್ರಿವೆಂಟ್ ಮಾಡಬೇಕು. ಇಲ್ಲಿರ್ತಕ್ಕಂಥ ಸ್ಥಳೀಯರು ಹಾಗೂ ಈ ಮನೆಯ ಮಾಲೀಕರು ಹೇಳ್ತಿರ್ತಕ್ಕಂಥ ಮತ್ತು ಒಟ್ಟಾರೆಯಾಗಿ ನೀವು ಗಮನಿಸ್ಬೋದಾಗಿದೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗಿದೆ ಅಂತೇಳಿ. ಸಂಪೂರ್ಣವಾಗಿ ಮನೆಯ ಮುಂಭಾಗ ಈಗ ಮರ ಸಂಪೂರ್ಣವಾಗಿ ಉರುಳಿ ಬಿದ್ದಿರ್ತಕ್ಕಂಥ ಪರಿಣಾಮವಾಗಿ ಡ್ಯಾಮೇಜ್ ಆಗಿರ್ತಕ್ಕಂಥದ್ದು. ಅವರ ಕಾರ್ ಕೂಡ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಮನೆಯ ಪಕ್ಕದಲ್ಲೇ ನಿಲ್ಲಿಸಿರ್ತಕ್ಕಂಥ ಕಾರ್ ಏನಿದೆ ಸಂಪೂರ್ಣವಾಗಿ ಕ್ರಶ್ ಆಗಿರ್ತಕ್ಕಂಥದ್ದು ನೀವು ಗಮನಿಸ್ಬೋದಾಗಿದೆ. ಬೃಹದಾಕಾರವಾಗಿರ್ತಕ್ಕಂಥ ಕೊಂಬೆಗಳು ಬಿದ್ದಿರ್ತಕ್ಕಂಥ ಪರಿಣಾಮವಾಗಿ ಬಲಭಾಗದಲ್ಲಿ ನಿಂತು ವಿದ್ಯುತ್ ಕಂಬ ಕೂಡ ಮುರಿದು ಬಿದ್ದಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ವಿದ್ಯುತ್ ಕಂಬ ಮುರಿದು ಬಿದ್ದಿದೆ. ಸದ್ಯದ ಮಟ್ಟಿಗೆ ಸಾಕಷ್ಟು ಡ್ಯಾಮೇಜ್ ಉಂಟಾಗಿರ್ತಕ್ಕಂಥದ್ದು. ಪೈ ಅಂಬರ್ತಕ್ಕಂಥ ಮಾಲೀಕತ್ವದ ಮನೆ ಇದು. ನನ್ನ ತಾಯಿ 82 ವರ್ಷದ ತಾಯಿ ಮನೆಯಲ್ಲಿದ್ದಾರೆ. ಅವರು ನಿಂತು
ಕಟ್ಟಿದಂಥ ಮನೆ ಮುಂಭಾಗ ಸಂಪೂರ್ಣವಾಗಿ ಮರ ಉರುಳಿ ಬಿದ್ದಿರ್ತಕ್ಕಂಥದ್ರಿಂದ ಡ್ಯಾಮೇಜ್ ಆಗಿದೆ. ನಾವು ಈ ಹಿಂದೆ ಹಲವು ಬಾರಿ ದೂರನ್ನು ನೀಡಿದರೂ ಕೂಡ ಮರವನ್ನು ತೆರವುಗೊಳಿಸುವಂಥ ಪ್ರಯತ್ನವನ್ನು ಸ್ಥಳೀಯ ಸರ್ಕಾರ ಮಾಡಿಲ್ಲ. ಹೀಗಾಗಿ ನಾವು ಎಲ್ಲಿಗೆ ಹೋಗಬೇಕು, ಸ್ಥಳೀಯ ಬೆಂಗಳೂರಿಗರಾಗಿ ನಮಗೆ ಸದ್ಯದ ಮಟ್ಟಿಗೆ ಕಾಡ್ತಿರ್ತಕ್ಕಂಥ ಪ್ರಶ್ನೆ ಅಂತೇಳಿ ಅವರು ತಮ್ಮ ನೋವನ್ನು TV9 ಬಳಿ ತೋಡ್ಕೊಳ್ತಿರ್ತಕ್ಕಂಥದ್ದು. ಕ್ಯಾಮರಾಮನ್ ಜಗನ್ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.